ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಗರಿಗರಿಯಾಗಿ ಹೀರೆಕಾಯಿ ಬಜ್ಜಿ ಮಾಡುವ ವಿಧಾನ. ಒಂದು ಹೀರೆಕಾಯಿ ತೊಳೆದು ಸಿಪ್ಪೆ ತೆಗೆದು ತೆಳುವಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1.5 ಕಪ್ಪು ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸಣ್ಣ ಸಣ್ಣ ಗಂಟಿರುತ್ತೆ ಅಂತ ಜರಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅರಿಶಿನ, 4 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಚಿಟಿಕೆ ಸೋಡಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಧಾನವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಆದಷ್ಟು ಗಟ್ಟಿನೇ ಇರಲಿ, ತೆಳುವಾಗಿ ಕಲಿಸ್ಕೋಬೇಡಿ, ಬಜ್ಜಿ ಬಿಡೋಕ್ಕಾಗಲ್ಲ. ನೋಡಿ, ಈ ವಿಧದಲ್ಲಿ ಇರಬೇಕು ಕಲಸಿರುವಂಥ ಕಡಲೆ ಹಿಟ್ಟು. ಇವಾಗ ಎಣ್ಣೆ ಕಾದಿದೆ, ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವಾಗ ಕಟ್ ಮಾಡಿರುವಂಥ ಹೀರೆಕಾಯಿ ಪೀಸ್ನ ತಗೊಂಡು ಡಿಪ್ ಮಾಡಿ ಒಂದೊಂದಾಗಿ ಬಿಟ್ಕೊಳ್ಳೋಣ. 2 ಸೈಡು ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಸೈಡು ರೆಡಿಯಾಗಿದೆ, ಇನ್ನೊಂದು ಸೈಡು ಮಗ್ಚಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹೀರೆಕಾಯಿ ಬಜ್ಜಿ. ಒಮ್ಮೆ ನೀವು ಟ್ರೈ ಮಾಡಿ. ಸಂಜೆ ಸ್ನ್ಯಾಕ್ಸ್ ಜೊತೆಗೆ, ಕಾಫಿ ಟೀ ಜೊತೆಗೆ, ರಸಮ್ ಅನ್ನ ಜೊತೆಗೆ ತುಂಬಾ ಸೂಪರಾಗಿರುತ್ತೆ ಹೀರೆಕಾಯಿ ಬಜ್ಜಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.